ಸಂದೇಶದ ಪೀಠಿಕೆ. ಮಾರ್ಕನ ಶುಭ ಸಂದೇಶ ಎಲ್ಲಾ ಶುಭ ಸಂದೇಶಗಳಿಗಿಂತ ಚಿಕ್ಕದಾದುದು. ಇದು ಯೇಸುವಿಗೆ ಸಂಬಂಧಿಸಿದಂತೆ ಎರಡು ಮುಖ್ಯ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಯೇಸುವಿನ ಬಹಿರಂಗ ಸೇವೆ, ಮತ್ತೊಂದು ಅದರ ಲೌಕಿಕ ಜೀವನದ ಸಂಕಷ್ಟಗಳು. ಈ ಎರಡು ವಿಷಯಗಳು ಪಾಸ್ಕಾ ಬೆಳಕಿನ ವಿಶ್ವಾಸದಲ್ಲಿ ಒಂದಾಗುತ್ತದೆ ಎಂದು ಮಾರ್ಕನ ಶುಭ ಸಂದೇಶ ತಿಳಿಸುತ್ತದೆ. ಯೇಸು ಕಾರ್ಯನಿಷ್ಠೆ ಹಾಗೂ ಅಧಿಕಾರವುಳ್ಳ ವ್ಯಕ್ತಿ ಎಂದು ಇದರಲ್ಲಿ ಬರೆಯಲಾಗಿದೆ. ಈ ಅಧಿಕಾರ ಅವರ ಬೋಧನೆಯಲ್ಲಿ, ದೆವ್ವಗಳ ಉಚ್ಚಾಟನೆಯಲ್ಲಿ ಹಾಗೂ ಜನರಿಗೆ ಪಾಪ ವಿಮೋಚನೆಯನ್ನು ನೀಡುವ ಶಕ್ತಿಯಲ್ಲಿ ವ್ಯಕ್ತವಾಗುತ್ತದೆ. ಮಾನವರನ್ನು ಪಾಪ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಲು ಬಂದ ನರಪುತ್ರ ತಾನೇ ಎಂದು ಯೇಸು ಸ್ವಾಮಿ ಸ್ಪಷ್ಟಪಡಿಸುತ್ತಾರೆ. ಮಾರ್ಕ ಸಂತ ಪೇತ್ರರ ಶಿಷ್ಯರಾಗಿದ್ದರು. ಇವರ ಶುಭ ಸಂದೇಶವು ಪ್ರಾಚೀನ ಶುಭ ಸಂದೇಶ ಎಂದೇ ಪರಿಗಣಿಸಲಾಗಿದೆ. ಅಧ್ಯಾಯ 4, ವಾಕ್ಯಗಳು 13ರಿಂದ 20ರವರೆಗೆ. ಬಿತ್ತುವನ ಸಾಮತೆಯ ವಿವರಣೆ. ಆಧ್ಯಾತ್ಮಿಕ ಸತ್ಯಗಳನ್ನು ಜನಸಾಮಾನ್ಯರು ಸುಲಭವಾಗಿ ಅರಿಯುವಂತೆ ಪ್ರಭು ಯೇಸು ಸಾಮತಿಗಳ ಮೂಲಕ ಜನರಿಗೆ ಬೋಧಿಸುತ್ತಿದ್ದರು. ಈ ಸಾಮತೆಯ ಪ್ರಕಾರ ಯೇಸು 4 ಬಗೆಯ ಜನರನ್ನು ಗುರುತಿಸುತ್ತಾರೆ. ಒಂದು ವರ್ಗದ ಜನರು ದೇವರ ವಾಕ್ಯವನ್ನು ಆಲಿಸುತ್ತಾರೆ, ಆದರೆ ಲೋಕದ ಆಶಾಪಾಶಗಳು, ಪ್ರಾಪಂಚಿಕ ಚಿಂತೆಗಳು ದೇವರ ವಾಕ್ಯಕ್ಕೆ ಆರಿಸುವುದಕ್ಕೆ ಅಡಚಣೆಯಾಗುತ್ತದೆ. ಎರಡನೇ ವರ್ಗದವರು ದೇವರ ವಾಕ್ಯ ಆಲಿಸುತ್ತಾರೆ, ಆದರೆ ಕ್ಷಣಿಕ ವಿಶ್ವಾಸದಲ್ಲಿ ತಾಳ್ಮೆ ಇಲ್ಲದ ಕಾರಣ ಬಹುಬೇಗ ನಿರುತ್ಸಾಹಗೊಳ್ಳುತ್ತಾರೆ. ಮೂರನೇ ವರ್ಗದವರು ದೇವರ ವಾಕ್ಯವನ್ನು ಆಲಿಸುತ್ತಾರೆ, ಆದರೆ ಕಷ್ಟಗಳು, ರೋಗ ರುಜಿನಗಳು, ಸಮಸ್ಯೆಗಳು ಬಂದಾಗ ದೇವರನ್ನು ಮರೆಯುತ್ತಾರೆ. ನಾಲ್ಕನೇ ವರ್ಗದವರು ದೇವರ ವಾಕ್ಯವನ್ನು ಆಲಿಸುತ್ತಾರೆ, ಅವರಲ್ಲಿ ವಿಶ್ವಾಸ, ಶ್ರದ್ಧೆ, ದೇವರ ವಾಗ್ದಾನದಲ್ಲಿ ಭರವಸೆ ಇದ್ದುದರಿಂದ ಅವರು 100 ಮಡಿ ಫಲವನ್ನು ಗಳಿಸುತ್ತಾರೆ. ಪ್ರಭು ಯೇಸು ಯುಗಾಂತರಕ್ಕೂ ಬಿತ್ತನೆಗಾರರು, ನಿತ್ಯಕ್ಕೂ ದೇವರ ಸಂದೇಶವೆಂಬ ಬೀಜಗಳನ್ನು ಬಿತ್ತುತ್ತಾರೆ. ಫಲವತ್ತಾದ ಭೂಮಿ ನಾವಾಗಬೇಕಾದರೆ ಫಲದಾಯಕ ವ್ಯಕ್ತಿಗಳಾಗಿ ಜೀವಿಸಬೇಕು ಎಂಬುದು ಈ ಸಾಮತೆಯಿಂದ ಅರಿವಾಗುತ್ತದೆ. ದೇವರ ವಾಕ್ಯವು ಬಲಪಡಿಸುತ್ತದೆ. ನಾನು ಎದೆಗುಂದಿದವನಿಗೆ ಭೂಮಿಯ ಕಡೆ ಭಾಗದಿಂದ ನಿನಗೆ ಹೊರಡುತ್ತೇನೆ, ನಾನು ಹತ್ತಲಾರದ ಆಶ್ರಯಗಿರಿ ಮೇಲೆ ನನ್ನನ್ನು ಹತ್ತಿಸುವನೆಂದು ಕೀರ್ತನೆಕಾರ ಹೇಳುವಂತೆ ನಾವು ಧೈರ್ಯದಿಂದ ಮುನ್ನಗಬೇಕೆಂಬುದು ಈ ಸಾಮತೆಯಿಂದ ತಿಳಿಯುತ್ತೇವೆ. ದೀಪದ ಸ್ಥಾನಮಾನ 21ರಿಂದ 25. ಬೆಳಕಿಗೆ ಬಾರದ ಮುಚ್ಚುಮರೆಯಿಲ್ಲ, ರಟ್ಟಾಗದ ಗುಟ್ಟಿಲ್ಲ. ಸತ್ಯ ಎಂಬುದು ಬೆಳಕು, ಆ ಬೆಳಕನ್ನು ಮುಚ್ಚಿಡಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರಭು ಯೇಸುವೆ ಈ ಸತ್ಯ ಹಾಗೂ ಬೆಳಕಾಗಿದ್ದಾರೆ. ಈ ಬೆಳಕನ್ನು ನಮ್ಮ ಅಂತರಾತ್ಮದಲ್ಲಾಗಲಿ ಹೃದಯಗಳಲ್ಲಾಗಲಿ ಬಚ್ಚಿಡಲು ಸಾಧ್ಯವಿಲ್ಲ. ಎಷ್ಟೇ ಅಡೆತಡೆ ಬಂದರೂ ಯೇಸುವಿನ ಸಂಸ್ಕಾರದ ಬೆಳಕನ್ನು ಪಡೆದಿರುವರಾದ ನಾವು ನಮ್ಮ ಜೀವನದ ಮೂಲಕ ಕತ್ತಲೆಯಲ್ಲಿ ಇರುವವರಿಗೆ ಯೇಸುವಿನ ಸತ್ಯವನ್ನು, ಅರಿಯದವರಿಗೆ ಬೆಳಕನ್ನು, ಪಾಪವೆಂಬ ಕತ್ತಲನ್ನು ತ್ಯಜಿಸಿ ದೇವರ ರಾಜ್ಯದ ಬೆಳಕನ್ನು ಹೊಂದುವಂತೆ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಬೇಕೆಂಬುದು ಈ ಸಾಮತೆಯಿಂದ ತಿಳಿಯುತ್ತದೆ.